ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET 2025 ಅಪ್ಡೇಟ್ಗೆ ತಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ KCET 2025 ಅಲ್ಲಿ ಈಗ ಕಾಲೇಜಸ್ ಅಲ್ಲಿ ನಡೀತಿರುವಂತಹ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ಒಂದಿಷ್ಟು ಡೌಟ್ಸ್ ಅನ್ನ ಕೇಳ್ತಿದ್ದಾರೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಯಾರು ಅಟೆಂಡ್ ಆಗುವಂತಹ ಅವಶ್ಯಕತೆ ಇಲ್ಲ. ಅಂಡ್ ಇನ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಇದೇನಾ ನಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಫೈನಲ್, ಮತ್ತೆ ನೆಕ್ಸ್ಟ್ ನಾವು KE ಆಫೀಸ್ಗಾಗ್ಲಿ ಇಲ್ಲ ಅಂತಂದ್ರೆ ನಾವು ಬೇರೆ ಎಲ್ಲಾದ್ರೂ ಹೋಗಿ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಮಾಡಬೇಕಾ, ಕೌನ್ಸಿಲಿಂಗ್ ಎಂಟರ್ ಆಗೋದಕ್ಕೆ, ಕೌನ್ಸಿಲಿಂಗ್ ನ ಅಟೆಂಡ್ ಮಾಡೋದಕ್ಕೆ ಅಂತ ಕೇಳ್ತಿದ್ದಾರೆ. ಎಲ್ಲದ್ರ ಬಗ್ಗೆನೂ ಒಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಆದ್ರೆ ಸಿಗುತ್ತೆ. ಅಂಡ್ ತುಂಬಾ ಜನ ನಂದು ಕನ್ನಡ ಮೀಡಿಯಂ ಅಂಡ್ ಹಾಗೇನು ರೂರಲ್ ಕೋಟಾ ಸರ್ಟಿಫಿಕೇಟ್ಸ್ ಮೇಲೆ ನಾನು ಯಾವ ರೀತಿ ಸಿಗ್ನೇಚರ್ ಮಾಡಿಸಬೇಕು, ಆ ಸರ್ಟಿಫಿಕೇಟ್ಸ್ ಎಲ್ಲಿ ಸಿಗುತ್ತೆ ಏನೋ ಅಂತ ಕೇಳ್ತಿದ್ದಾರೆ. ಸೊ ಎಲ್ಲದ್ರ ಬಗ್ಗೆನೂ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಆದ್ರೆ ಸಿಗುತ್ತೆ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಅಂಡ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲಾ ರೀತಿಯ ಕೌನ್ಸಿಲಿಂಗ್ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅನ್ನ ಪಡ್ಕೊಳ್ಳಿ. ಮೊದಲಿಗೆ ನೋಡಿ, ಈ ಒಂದು KCET 2025 ಗೆ ನೀವು ಅಪ್ಲಿಕೇಶನ್ ಹಾಕಿದ ಆದ್ಮೇಲೆ ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ರೆ ಸ್ಟಾರ್ಟ್ ಆಗಿದೆ. ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಿಮ್ಮ ಒಂದು ಕಾಲೇಜಸ್ ಅಲ್ಲಿ ಏನ್ ಸ್ಟಾರ್ಟ್ ಆಗಿದೆ, ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಂದು ಕೇವಲ ಕ್ಲಾಸ್ ಎ ವಿದ್ಯಾರ್ಥಿಗಳಿಗಷ್ಟೇ, ಬೇರೆಯವರಿಗೆ ಅಲ್ಲ. BC ಅಂಡ್ ಹಾಗೇನು ಬೇರೆ ಕ್ಯಾಟಗರಿ, ಈಗ ಸ್ಪೆಷಲ್ ಕ್ಯಾಟಗರಿ ಏನಿರ್ತಾರೆ ಅವ್ರಿಗೆಲ್ಲ ಸಪರೇಟ್ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ನಡೆಸ್ಕೊಡ್ತಾರೆ. ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಂದು ಕೇವಲ ಕ್ಲಾಸ್ ಎ ವಿದ್ಯಾರ್ಥಿಗಳಿಗೆ ಅಷ್ಟೇ. ಮೊದಲಿಗೆ ಹೇಳ್ತೀನಿ ನೋಡಿ, ಸ್ಟೂಡೆಂಟ್ಸ್ ಯಾರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹೋಗುವಂತ ಅವಶ್ಯಕತೆ ಇಲ್ಲ ಅಂತ. ನೀವು ಒಂದು ಅಪ್ಲಿಕೇಶನ್ ಹಾಕಿದ ಆದ್ಮೇಲೆ ನಿಮ್ಗೆ ಫೈನಲ್ ಪ್ರಿಂಟ್ಔಟ್ ಆದ್ರೆ ಈ ರೀತಿ ಬಂದಿರುತ್ತೆ. ಫೀಸ್ ಎಲ್ಲ ಪೇ ಮಾಡಿದ ಆದ್ಮೇಲೆ ಅದರಲ್ಲಿ ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದ್ರೆ ಲಾಸ್ಟ್ ಪೇಜ್ ಅಲ್ಲಿ ಬಂದು ನಿಮ್ಗೆ ಕ್ಯಾಂಡಿಡೇಟ್ ಕ್ಲೈಮ್ ಡೀಟೇಲ್ಸ್ ಅಂಡ್ ಹಾಗೇನು ಕ್ಲೈಮ್ಡ್ ಸ್ಟಡಿ ಇಯರ್ಸ್ ಸಮ್ಮರ್ ಇನ್ ಕರ್ನಾಟಕ ಅಂತ ಇದೆ. ಓಕೆನಾ, ಯಾರು ಹೋಗುವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಮೊದಲಿಗೆ ಹೇಳ್ತೀನಿ. ನೋಡಿ ಈಗ ನಿಮ್ದು ಸ್ಟಡಿ ಇಯರ್ಸ್ ಇನ್ ಕರ್ನಾಟಕ ಬಂದು ಕ್ಲೈಮ್ಡ್ 12 ಇರುತ್ತೆ. ಅಂಡ್ ಹಾಗೇನು ವೆರಿಫೈಡ್ ಬಂದು 7+ ಇಯರ್ಸ್ ಇರಬೇಕು. ಓಕೆನಾ, ಅಂದ್ರೆ ಕ್ಲೈಮ್ಡ್ ಬಂದು ಇಲ್ಲಿ ವೆರಿಫೈಡ್ ಬಂದು ಇಲ್ಲಿ ನಿಮ್ಗೆ 7 ಇಯರ್ಸ್, 8 ಇಯರ್ಸ್, 9 ಇಯರ್ಸ್, 10 ಇಯರ್ಸ್ ಇರಬೇಕು. ರಿಮಾರ್ಕ್ಸ್ ಬಂದು ಸ್ಯಾಟ್ಸ್ ವೆರಿಫೈಡ್ ಅಂತ ಇರಬೇಕು. ಓಕೆನಾ, ಕಂಪಲ್ಸರಿ ಆಗಿ ಸ್ಯಾಟ್ಸ್ ವೆರಿಫೈಡ್ ಅಂತ ಇರಬೇಕು. ಅದನ್ನ ಬಿಟ್ರೆ ಕ್ಲೈಮ್ಡ್ ಅಂಡ್ ನಾಟ್ ವೆರಿಫೈಡ್, ಕ್ಲೈಮ್ಡ್ ಅಂಡ್ ನಾಟ್ ವೆರಿಫೈಡ್ ಅಂತ ಇರಬಾರ್ದು. ಇಲ್ಲಿ ಸ್ಯಾಟ್ಸ್ ವೆರಿಫೈಡ್ ಅಂತ ಇರಬೇಕು. 7 ಇಯರ್ಸ್ ಪ್ಲಸ್ ಇತ್ತು ಅಂತ ಅಂದ್ರೆ ಇಲ್ಲಿ ಸ್ಟೂಡೆಂಟ್ಸ್ ಯಾವುದೇ ತರಹದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗಾದ್ರೆ ಹೋಗುವಂತ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಸ್ಟೂಡೆಂಟ್ ಗೆ 7 ಇಯರ್ಸ್ ಪ್ಲಸ್ ಇತ್ತು. ಅಂಡ್ ಇನ್ನೊಂದೇನು ಅಂತಂದ್ರೆ ಈ ಸ್ಟೂಡೆಂಟ್ ಕೆಳಗಡೆ ಇರುವಂತದ್ದು ಯಾವುದನ್ನು ಸಹ ಕ್ಲೈಮ್ ಮಾಡಿರಬಾರ್ದು. ಅಂದ್ರೆ ಕನ್ನಡ ಮೀಡಿಯಂ ಆಗಿರ್ಬೋದು, ರೂರಲ್ ಡಿಸ್ಟ್ರಿಕ್ಟ್ಸ್ ಆಗಿರ್ಬೋದು, ಇವ್ಯಾವನು ಕ್ಲೈಮ್ ಮಾಡಿಲ್ಲ. ಜಸ್ಟ್ ಅವ್ರಿಗೆ ಸ್ಟಡಿ ಇಯರ್ಸ್ ಇನ್ ಕರ್ನಾಟಕ ಅಷ್ಟೇ ಬಂದಿದೆ. ಸ್ಯಾಟ್ಸ್ ಇಂದ ವೆರಿಫೈ ಆಗೋದು ಅವ್ರಿಗೆ 7 ಇಯರ್ಸ್ ಪ್ಲಸ್ ಇತ್ತು ಅಂತ ಅಂದ್ರೆ ನೀವು ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹೋಗುವಂತ ಅವಶ್ಯಕತೆ ಆದ್ರೆ ಇಲ್ಲ. ನೀವು ಕ್ಲೈಮ್ಡ್ ಬಂದ್ಬಿಟ್ಟು ನಿಮ್ಗೆ 12 ವೆರಿಫೈಡ್, 10 ಇದೆ ಅಂಡ್ ಹಾಗೇನು ಸ್ಯಾಟ್ಸ್ ವೆರಿಫೈಡ್ ಆಗಿದೆ. ಬಟ್ ನೀವು ಒಂದು ಕನ್ನಡ ಮೀಡಿಯಂಗೆ ಅಂಡ್ ಹಾಗೇನು ರೂರಲ್ ಡಿಸ್ಟ್ರಿಕ್ಟ್ಸ್ ಗೆ ಏನಾದ್ರೂ ಕ್ಲೈಮ್ ಮಾಡಿದಿರ ಅಂತ ಅಂದ್ರೆ ನೀವಾಗ ಏನ್ ಮಾಡಬೇಕು ಅಂತ ಅಂದ್ರೆ ನಿಮ್ಮ ಒಂದು ಸ್ಕೂಲ್ಸ್ ಗೆ ಹೋಗ್ಬಿಟ್ಟು ಇಲ್ಲಿ ಎಲ್ಲಿ ರೂರಲ್ ಕೋಟಾದ ಏನಿರುತ್ತೆ 1 to 10 ಇಯರ್ಸ್ ಅದನ್ನ ನೀವು ಒಂದು ಸರ್ಟಿಫಿಕೇಟ್ಸ್ ಬರುತ್ತೆ, ಸರ್ಟಿಫಿಕೇಟ್ ಫಾರ್ಮ್ಯಾಟ್ಸ್ ತೋರಿಸ್ಕೊಡ್ತೀನಿ. ಆ ಒಂದು ಸರ್ಟಿಫಿಕೇಟ್ಸ್ ಅಲ್ಲಿ ನೀವೇನ್ ಮಾಡಬೇಕು ಅಂತ ಅಂದ್ರೆ ಒಂದು ನಿಮ್ಮ ಒಂದು ಸ್ಕೂಲಲ್ಲೆಲ್ಲ ಡೀಟೇಲ್ಸ್ ತಗೊಂಡು ಸಿಗ್ನೇಚರ್ ಅನ್ನ ಮಾಡಿಸ್ಕೊಂಡು BEO ಆಫೀಸ್ಗೆ ಹೋಗಿ ನಿಮ್ ಸ್ಕೂಲಲ್ಲೇ ಕೇಳಿ ಹೇಳ್ತಾರೆ. ಆ ಒಂದು BEO ಆಫೀಸ್ಗೆ ಹೋಗಿ ಸೀಲು ಸೈನ್ ಅನ್ನ ಮಾಡಿಸ್ಕೊಂಡು ಅದೇ ರೀತಿಯಾಗಿ ಕನ್ನಡ ಮೀಡಿಯಂ ಏನಾದ್ರೂ ನೀವು ಕ್ಲೈಮ್ ಮಾಡಿದ್ರೆ ಕನ್ನಡ ಮೀಡಿಯಂ ಸಹ ಬರುತ್ತೆ. ನೀವು ಆ ಡೀಟೇಲ್ಸ್ ಎಲ್ಲ ಫಿಲ್ ಮಾಡ್ಕೊಂಡು ಆ ಒಂದು ಫಾರ್ಮ್ಸ್ ಅನ್ನ ತಗೊಂಡು ಹೋಗಿರ್ಬೇಕು. ಅಂಡ್ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಸ್ಟಡಿ ಇಯರ್ಸ್ ಫಾರ್ ಲಿಂಗಾಯಿಸ್ಟಿಕ್ ಕ್ಲೈಮ್ ಅಂಡ್ ಹಾಗೇನು ರಿಲಿಜಿಯಸ್ ಕ್ಲೈಮ್ ಅಂತ ಇದೆ. ಅದು KA ಕಡೆಯಿಂದ ಈಗಾಗ್ಲೇನೆ ಸಹ ಕೊಟ್ಟಿದ್ದಾರೆ ನಿಮ್ಗೆ ಆ ಒಂದು ಫಾರ್ಮ್ಯಾಟ್ಸ್ ನೋಡ್ಕೊಂಡು ಫಿಲ್ ಮಾಡ್ಕೊಂಡು ನಿಮ್ಮ ಒಂದು ಕಾಲೇಜಸ್ಗೆ ತಗೊಂಡು ಹೋಗ್ಬೇಕು. ನಿಮ್ಮ ಪ್ರತಿಯೊಂದು PU ಕಾಲೇಜಲ್ಲೂ ಈಗಾಗಲೇ ಒಂದು ವೆರಿಫಿಕೇಶನ್ ಆದ್ರೆ ಸ್ಟಾರ್ಟ್ ಆಗಿದೆ. ನಿಮ್ಮ ಒಂದು ಕಾಲೇಜ್ ಅವ್ರಿಗೆ ಫೋನ್ ಮಾಡಿ ವಿಚಾರಿಸಿ ಅವರೇ ಹೇಳ್ತಾರೆ. ಜಸ್ಟ್ ನೀವು ಇದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು. ನೀವು ಬೇರೆ ಯಾವುದು ಕನ್ನಡ ಮೀಡಿಯಂ, ರೂರಲ್ ಡಿಸ್ಟ್ರಿಕ್ಟ್ ಯಾವುದನ್ನು ಕ್ಲೈಮ್ ಮಾಡಿಲ್ಲ. ಜಸ್ಟ್ ಸ್ಟಡಿ ಇಯರ್ಸ್ ಇನ್ ಕರ್ನಾಟಕ ನಿಮ್ದು 7+ ಇಯರ್ಸ್ ಇದೆ ಅಂತ ಅಂದ್ರೆ ನೀವು ಯಾವುದೇ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಅಟೆಂಡ್ ಆಗುವಂತಹ ಅವಶ್ಯಕತೆ ಆದ್ರೆ ಇಲ್ಲ. ಇಫ್ ಇನ್ ಕೇಸ್ ಏನಾದ್ರು ನಿಮ್ದು ಕ್ಲೈಮ್ಡ್ 12 ಇದೆ, ವೆರಿಫೈಡ್ 7 ಗಿಂತ ಕಡಿಮೆ ಇದೆ ಅಂತ ಅಂದ್ರೆ ನೀವೆಲ್ಲ ಸ್ಟಡಿ ಸರ್ಟಿಫಿಕೇಟ್ಸ್ ಅನ್ನ ತಗೊಂಡು ಸ್ಟಡಿ ಸರ್ಟಿಫಿಕೇಟ್ಸ್ ಮೇಲೆ 1 to 10 ಇರೋದು BEO ಹತ್ರ ಸಿಗ್ನೇಚರ್ ಮಾಡಿಸ್ಕೊಂಡು ಅಂಡ್ PUC ಸಿಗ್ನೇಚರ್ ಆದ್ರೆ ಮಾಡಿಸ್ಕೊಂಡು ನೀವು ನಿಮ್ಮ ಒಂದು ಕಾಲೇಜಸ್ ಗಾದ್ರೆ ಹೋಗ್ಬೇಕಾಗುತ್ತೆ. ಓಕೆನಾ, ಇದು ನಿಮಗೆ ಚೆನ್ನಾಗಿ ನೆನಪಿರಬೇಕು. ಇಲ್ಲಿ ನೀವು ಸ್ಟೂಡೆಂಟ್ಸ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಯಾರ್ಯಾರೆಲ್ಲ ಅಟೆಂಡ್ ಆಗ್ತೀರಾ ಇಂತಹ ಸ್ಟೂಡೆಂಟ್ಸ್ ನಿಮ್ದು ಒಂದು ಫೈನಲ್ ಪ್ರಿಂಟ್ಔಟ್ ಕಾಪಿ, ಈಗ ನಿಮ್ದು ಕನ್ನಡ ಮೀಡಿಯಂ ಇದೆಯಾ, ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಮೇಲೆ ಸಿಗ್ನೇಚರ್ಸ್ ಇಲ್ಲ ಅಂತಂದ್ರೆ ನಿಮ್ದು ರೂರಲ್ ಡಿಸ್ಟ್ರಿಕ್ಟ್ಸ್ ಇದೆಯಾ ಅದರ ಮೇಲೆ ನಿಮ್ಮ ಒಂದು ಸಿಗ್ನೇಚರ್ಸ್ ಡೀಟೇಲ್ಸ್ ಏನ್ ಕೇಳಿರುತ್ತೆ ಅದನ್ನೆಲ್ಲ ಕ್ಲೀನ್ ಆಗಿ ಮಾಡಿಸ್ಕೊಂಡು ತಗೊಂಡೋದ್ರೆ ನಿಮ್ಮ ಒಂದು ಕಾಲೇಜಸ್ ಅಲ್ಲಿ ವೆರಿಫೈ ಮಾಡ್ಕೊಡ್ತಾರೆ. ವೆರಿಫೈ ಮಾಡಿಸ್ಕೊಂಡು ಬಂದಿದ್ದಾದ್ಮೇಲೆ ಇಲ್ಲೇ ನಿಮ್ಗೆ ಕ್ಲೈಮ್ಡ್ ಸ್ಟಡಿ ಇಯರ್ಸ್ ಸಮ್ಮರ್ ಇನ್ ಕರ್ನಾಟಕ ಅಂತ ಬಂದಾಗ ಈಗ ಈ ಒಂದು ಸ್ಟೂಡೆಂಟ್ ಬಂದ್ಬಿಟ್ಟು ಈಗಾಗಲೇ ಸ್ಯಾಟ್ಸ್ ವೆರಿಫೈಡ್ ಆಗಿದೆ. ಕನ್ನಡ ಮೀಡಿಯಂದು ಹೋಗ್ತಾರೆ ಒಂದು ಕಾಲೇಜಲ್ಲಿ ಹೋಗಿ ವೆರಿಫೈ ಮಾಡಿಸಿದಾದ್ಮೇಲೆ ವೆರಿಫೈಡ್ ಬೈ ಕಾಲೇಜ್ ಅಂತ ಬರುತ್ತೆ. ಅಂಡ್ ಹಾಗೇನು ರೂರಲ್ ಡಿಸ್ಟ್ರಿಕ್ಟ್ಸ್ ಹೋಗಿ ವೆರಿಫೈ ಮಾಡಿಸ್ತಾರೆ, ವೆರಿಫೈಡ್ ಬೈ ಕಾಲೇಜ್ ಅಂತ ಬಂದಾಗ ಇಲ್ಲಿ ಸ್ಟೂಡೆಂಟ್ ಗಾದ್ರೆ ನೆಕ್ಸ್ಟ್ ಆ ಒಂದು ಕ್ಯಾಟಗರಿ ಏನಿರುತ್ತೆ ಅದೆಲ್ಲ ಅಪ್ಲೈ ಆಗುತ್ತೆ ಕೌನ್ಸಿಲಿಂಗ್. ಅಂಡ್ ತುಂಬಾ ಜನ ಸ್ಟೂಡೆಂಟ್ಸ್ ಏನ್ ಕೇಳ್ತಿದಾರೆ ಅಂದ್ರೆ ಸರ್ ಈಗ ನಮ್ಗೆ ಮತ್ತೆ ಈಗ KCET ಎಕ್ಸಾಮ್ ಬರೀತೀರಿ, ಎಕ್ಸಾಮ್ ಬರ್ದಿದ್ದ ಆದ್ಮೇಲೆ ರಿಸಲ್ಟ್ ಅನೌನ್ಸ್ ಆಗುತ್ತೆ, ರ್ಯಾಂಕಿಂಗ್ ಅನೌನ್ಸ್ ಆಗುತ್ತೆ, ಅದಾದ್ಮೇಲೆ ನೆಕ್ಸ್ಟ್ ನಮಗೆ ಮತ್ತೆ ಯಾವ್ದಾದ್ರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತಾ ಅಂತಂದ್ರೆ ಖಂಡಿತವಾಗ್ಲೂ ಇರೋದಿಲ್ಲ. ಇದೇ ನಿಮ್ಗೆ ಫೈನಲ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕ್ಲಾಸ್ ಎ ವಿದ್ಯಾರ್ಥಿಗಳಿಗೆ. ನೋಡಿ ಲಾಸ್ಟ್ ಇಯರ್ ಏನಾಗಿತ್ತು ಅಂತ ಅಂದ್ರೆ ಆನ್ಲೈನ್ ಅಲ್ಲೇ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ನಡೆಸ್ಕೊಟ್ಟಿದ್ರು, ಒಂದು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋ ಮೂಲಕ ಈ ರೀತಿ. ಅದರ ಲಾಸ್ಟ್ ಇಯರ್ಸ್ ಏನಾಗ್ತಿತ್ತು ಅಂತ ಅಂದ್ರೆ ಒಂದು ಡಿಸ್ಟ್ರಿಕ್ಟ್ಸ್ ಗೆ ಹೋಗ್ಬಿಟ್ಟು ಆಫ್ಲೈನ್ ಅಲ್ಲಿ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತಿತ್ತು. ಬಟ್ ಈಗ ಏನ್ ಮಾಡಿದಾರೆ ಅಂತ ಅಂದ್ರೆ KE ಅವರು ಇದೊಂದು ರೀತಿ ಹೊಸ ಡಿಸಿಷನ್ ಅಂತ ಹೇಳ್ಬೋದು. ಎಲ್ಲ ಕಾಲೇಜಸ್ ಅವ್ರ ಜೊತೆ ಡಿಸ್ಕಸ್
ಡಿಸ್ಕಸ್ ಮಾಡ್ಬಿಟ್ಟು ಇಲ್ಲಿ ಈ ರೀತಿ ನೀವು ಮಾಡಬೇಕು, ನಿಮ್ಮ ಒಂದು ಕಾಲೇಜಸ್ಗೆ ಕೊಡ್ತೀವಿ ಈ ರೀತಿ ವೆರಿಫೈ ಮಾಡಬೇಕು ಅಂತ ಸ್ಯಾಟ್ ಸೈಡ್ ಮೂಲಕನೇ ವೆರಿಫೈ ಮಾಡಿದಾರೆ. ಅಂಡ್ ನೆಕ್ಸ್ಟ್ ಕನ್ನಡ ಮೀಡಿಯಂ ರೂರಲ್ ಡಿಸ್ಟ್ರಿಕ್ಸ್ ಇನ್ ಕೇಸ್ ಏನಾದ್ರು ಸ್ಯಾಟ್ಸ್ ವೆರಿಫೈಡ್ 7 ಇಯರ್ಸ್ ಗಿಂತ ಕಡಿಮೆ ಇದ್ರೆ ಇಂತಹ ಸ್ಟೂಡೆಂಟ್ಸ್ ಕಾಲೇಜಸ್ ಅಲ್ಲಿ ವೆರಿಫಿಕೇಶನ್ ಆದ್ರೆ ಮಾಡಿಸ್ಕೋಬೇಕು. ಈಗ ಸಿಂಪಲ್ ನೀವು ನಿಮ್ಮ ಒಂದು ಕಾಲೇಜಸ್ ಹತ್ರ ಹೋಗಿ ಎಲ್ಲ ವೆರಿಫಿಕೇಶನ್ ಮಾಡ್ಕೊ ಬಂದು ವೆರಿಫಿಕೇಶನ್ ಅನ್ನ ಮಾಡಿಸ್ಕೊ ಬರ್ತೀರಾ. ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಸಿಂಪಲ್ ಏನಿರೋದಿಲ್ಲ, ರ್ಯಾಂಕಿಂಗ್ ಅನೌನ್ಸ್ ಆಗಿದ್ದಾದ್ಮೇಲೆ ಒಂದು ವೆರಿಫಿಕೇಶನ್ ಸ್ಲಿಪ್ ಅಂತ ಕೊಡ್ತಾರೆ. ಆ ಒಂದು ವೆರಿಫಿಕೇಶನ್ ಸ್ಲಿಪ್ ಗೆ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಅನ್ನ, ಸಿಇಟಿ ನಂಬರ್ ಬರುತ್ತೆ. ನೆಕ್ಸ್ಟ್ ಒಂದು ಹಾಲ್ ಟಿಕೆಟ್ ಬಂದಾಗ ಆ ಒಂದು ನಂಬರ್ ಅನ್ನ ಎಂಟರ್ ಮಾಡಿದ್ರೆ ನಿಮ್ಗೆ ಎಲ್ಲ ಒಂದು ಕೌನ್ಸಿಲಿಂಗ್ ಗೆ ಬೇಕಿರುವಂತಹ ಎಲ್ಲ ಡೀಟೇಲ್ಸ್ ಕೊಡ್ತಾರೆ. ಆ ಒಂದು ಡೀಟೇಲ್ಸ್ ಅನ್ನ ನೀವು ಇಟ್ಕೋಬೇಕು. ಇದೇ ನಿಮ್ಗೆ ಒಂದು ಫೈನಲ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ರೆ ಆಗಿರುತ್ತೆ. ನೋಡಿ, ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವುದೇ ತರಹದ ಲಾಸ್ಟ್ ಡೇಟ್ ಅನ್ನ ಸದ್ಯದ ಮಟ್ಟಿಗೆ ಇನ್ನೂ ಅನೌನ್ಸ್ ಮಾಡಿಲ್ಲ. ನಿಮ್ ಕಾಲೇಜಸ್ ಸ್ಟಾರ್ಟ್ ಆಗಿದೆ, ಸೊ ಆದಷ್ಟು ಬೇಗ ಮಾಡಿಸ್ಕೊಳ್ಳಿ. ಒಂದು 20 to 30 ಡೇಸ್ ಟೈಮ್ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಬಟ್ ಕೆಎ ಕಡೆಯಿಂದ ಒಂದು ಅಫಿಷಿಯಲ್ ಡೇಟ್ಸ್ ಅನ್ನ ಡಿಕ್ಲೇರ್ ಮಾಡ್ತಾರೆ. ಅಂಡ್ ಈಗ ನೋಡಿ, ನಾನು ನಿಮ್ಗೆ ಕನ್ನಡ ಮೀಡಿಯಂ ಅಂಡ್ ಹಾಗೇನು ರೂರಲ್ ಡಿಸ್ಟ್ರಿಕ್ಟ್ಸ್ ಅಂತ ಸ್ಟೂಡೆಂಟ್ಸ್ ಗೆ ಇಲ್ಲಿ ಒಂದು ಸರ್ಟಿಫಿಕೇಟ್ ಸಿಗುತ್ತೆ ಅಂತ ಹೇಳ್ತೀನಿ. UGCET 2025 ವೆಬ್ಸೈಟ್ ಆದ್ರೆ ಬನ್ನಿ. ವೆಬ್ಸೈಟ್ ಬಂದಿದ್ದ ಆದ್ಮೇಲೆ ನಿಮ್ಗೆ ಇಲ್ಲಿ UGCET 2025 ಮಾಹಿತಿ ಬುಲೆಟಿನ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಎಲ್ಲಾ ರೀತಿಯ ಸಾಮಾನ್ಯ ಪ್ರವೇಶ ಪರೀಕ್ಷೆ 2020 64 ಪೇಜಸ್ ಇದೆ. ಈ 64 ಪೇಜಸ್ ಅಲ್ಲಿ ನಿಮ್ಗೆ ಎಲ್ಲಾ ರೀತಿಯ ಒಂದು ಇನ್ಫಾರ್ಮೇಶನ್ ಇರುತ್ತೆ, ಕೌನ್ಸಿಲಿಂಗ್ ರಿಲೇಟೆಡ್ ಯಾವ ರೀತಿ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು. ಬಟ್ ನಾನು ನಿಮ್ಗೆ ಬೇಕಿರುವಂತಹ ಡೀಟೇಲ್ಸ್ ಅನ್ನು ಮಾತ್ರ ತೋರಿಸ್ತೀನಿ. ಅದ್ರಲ್ಲಿ ನೀವು ಏನ್ ಮಾಡಬೇಕು, ಯಾವ ಒಂದು ಸರ್ಟಿಫಿಕೇಟ್ಸ್ ಅನ್ನು ಇಟ್ಕೋಬೇಕು ಏನು ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ಇದು ಬಂದ್ಬಿಟ್ಟು ಪೇಜ್ ನಂಬರ್ 55 ಅಲ್ಲಿ ಇರುವಂತದ್ದು ಗ್ರಾಮೀಣ ವ್ಯಾಸಂಗ ಪ್ರಮಾಣ ಪತ್ರ, ಅಂದ್ರೆ ರೂರಲ್ ಸರ್ಟಿಫಿಕೇಟ್. ನಾನು ಏನ್ ಹೇಳಿದೆ, ಈಗ ರೂರಲ್ ಸರ್ಟಿಫಿಕೇಟ್ ನೀವು ಕ್ಲೈಮ್ ಮಾಡಬೇಕು ಅಂತ ಅಂದ್ರೆ ಈ ರೀತಿ ಆದ್ರೆ ಒಂದು ಫಾರ್ಮೇಟ್ ಆದ್ರೆ ಇರುತ್ತೆ, ಗ್ರಾಮೀಣ ವ್ಯಾಸಂಗ ಪ್ರಮಾಣ ಪತ್ರ ಅಂತ ಹೇಳ್ಬಿಟ್ಟು. ಜಸ್ಟ್ ಅದನ್ನ ನೀವು ಒಂದು ಸ್ಕ್ರೀನ್ ಶಾಟ್ ಇಟ್ಕೊಳ್ಳಿ. ಇಲ್ಲ ಅಂತಂದ್ರೆ ನಿಮ್ಗೆ ಈ ರೀತಿ ಸರ್ಟಿಫಿಕೇಟ್ಸ್ ಆದ್ರೆ ಸಿಗುತ್ತೆ, ತಗೊಂಡೋಗಿ ನಿಮ್ಮ ಒಂದು ಕಾಲೇಜಸ್ ಅಲ್ಲಿ ಆದ್ರೆ ಮಾಡಿಸ್ಕೊಳ್ಳಿ ನಿಮ್ಗೆ. ಅಂಡ್ ಅದೇ ತರ ಈಗ ನೆಕ್ಸ್ಟ್ ನಿಮ್ಗೆ ನಾರ್ಮಲ್ ಸ್ಟಡಿ ಸರ್ಟಿಫಿಕೇಟ್ಸ್ ಆಗಿರ್ಬೋದು, ಅಂಡ್ ಹಾಗೇನೋ ನಿಮ್ಗೆ ಒಂದು ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ಸ್ ಆಗಿರ್ಬೋದು, ಇಲ್ಲಾದ್ರೆ ಸಿಗುತ್ತೆ ನೋಡಿ ನಿಮ್ಗೆ. ನೋಡಿ, ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಬಗ್ಗೆ ದೃಢೀಕರಣ ಪತ್ರ ಅಂತ ಇದೆ. ಇದನ್ನ ನೀವು ಸ್ಕ್ರೀನ್ ಶಾಟ್ ಆದ್ರೂ ತಗೊಂಡು ಕಲರ್ ಪ್ರಿಂಟ್ ಔಟ್ ಅನ್ನ ತೆಗೆಸ್ಕೊಂಡು ಹೋಗಿ ನಿಮ್ಮ ಒಂದು ಸ್ಕೂಲ್ಸ್ ಅಲ್ಲಿ ಒಂದು ಸಿಗ್ನೇಚರ್ ಸೀಲ್ ಮಾಡಿಸ್ಕೊಂಡು. ಅಂಡ್ ನೆಕ್ಸ್ಟ್ ನೀವು ಇಲ್ಲಿ ನೋಡಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಹಿ ಅಂತ ಇದೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಹಿ ಅಂತಂದ್ರೆ BO ಆಫೀಸ್ ಹತ್ರ ಸಿಗ್ನೇಚರ್ ಅನ್ನ ಮಾಡ್ಕೊಡ್ತಾರೆ. ಅಂಡ್ ನೆಕ್ಸ್ಟ್ ಇದು ನಾರ್ಮಲ್ ಸ್ಟಡಿ ಸರ್ಟಿಫಿಕೇಟ್ ಎಲ್ಲ ಇವ್ರಿಗೂ. ನೋಡಿ, ಈ ಒಂದು ಮಾಹಿತಿ ಬುಲೆಟಿನ್ ಅಲ್ಲಿ ಏನಿರುತ್ತೆ ಅಂತ ಅಂದ್ರೆ ನೀವು ಯಾವ ಕ್ಲೇಮ್ ಮಾಡಿದ್ದೀರಿ ಎಲ್ಲ ರಿಲೇಟೆಡ್ ಸರ್ಟಿಫಿಕೇಟ್ಸ್ ಇರುತ್ತೆ. ಆ ಒಂದು ಸರ್ಟಿಫಿಕೇಟ್ಸ್ ನಿಮ್ಗೆ ಎಲ್ಲಿ ತಗೋಬೇಕು ಏನೋ ಗೊತ್ತಿಲ್ಲ ಅಂತಂದ್ರೆ ಇದಕ್ಕೆ ಬಂದು ಜಸ್ಟ್ ವಿಸಿಟ್ ಮಾಡಿ. ನೀವು ಸೈಬರ್ ಅವ್ರಿಗೆ ಇದು ಕಳ್ಸಿದೀರಾ ಅಂತಂದ್ರೆ ಅವ್ರು ನಿಮ್ಗೆ ಒಂದು ಪ್ರಿಂಟ್ಔಟ್ಸ್ ಅನ್ನ ತಗೊಡ್ತಾರೆ. ನೀವು ಅದನ್ನ ನೆಕ್ಸ್ಟ್ ಕಾಲೇಜಸ್ ಅಲ್ಲಿ ಕೊಟ್ಟಾದ್ರೆ ಮಾಡ್ಕೋಬಹುದು. ಓಕೆನಾ? ಈ ರೀತಿ ಆದ್ರೆ ಇರುತ್ತೆ. ಸಿಂಪಲ್ ನಿಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನ್ ತುಂಬಾ ಕಷ್ಟ ಏನಿರೋದಿಲ್ಲ. ಬಟ್ ನೀವು ಸ್ಟೂಡೆಂಟ್ಸ್ ಅದನ್ನ ಅರ್ಥ ಮಾಡ್ಕೋಬೇಕು ಯಾವ ರೀತಿ ಏನು ಅಂತ ಹೇಳ್ಬಿಟ್ಟು. ಅದಕ್ಕೆ ಹೋಗ್ತೀರಾ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋದಾಗ ನೀವು ಏನೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ತಗೊಂಡು ಹೋಗ್ಬೇಕು ಅಂತ ನಾನು ಈಗಾಗಲೇ ಹೇಳಿದೀನಿ. ನಿಮ್ಮ ಒಂದು ಅಪ್ಲಿಕೇಶನ್ ಫೈನಲ್ ಪ್ರಿಂಟ್ ಔಟ್, ನೀವೇನೆಲ್ಲ ಕ್ಲೈಮ್ ಮಾಡಿರ್ತೀರಾ ಕ್ಲೈಮ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಅನ್ನ ತಗೊಂಡು ಹೋಗ್ಬೇಕು. ತಗೊಂಡೋಗಿ ಕಾಲೇಜಲ್ಲಿ ಕೊಟ್ರೆ ಪ್ರಿನ್ಸಿಪಲ್ ಅವ್ರಿಗೆ ID ಲಾಗಿನ್ ಎಲ್ಲ ಕೊಟ್ಟಿರ್ತಾರೆ ಅವ್ರಿಗೆ ಕೆಎ ಕಡೆಯಿಂದ. ಅವ್ರು ಅದನ್ನ ವೆರಿಫೈ ಮಾಡಿ ನಿಮ್ಗೆ ತಿಳಿಸ್ಕೊಡ್ತಾರೆ. ಇಫ್ ಇನ್ ಕೇಸ್ ಏನಾದ್ರು ನೀವು ಮಿಸ್ ಆಗಿದ್ರು ಇಲ್ಲ ನೀವೇನಾದ್ರೂ ಮಿಸ್ಟೇಕ್ ಮಾಡಿದ್ರು ನಿಮ್ಮ ಒಂದು ಕಾಲೇಜ್ ಅವರೇ ನಿಮಗೆ ಗೈಡ್ ಮಾಡ್ತಾರೆ. ನಿಮ್ದೇ PU ಕಾಲೇಜಲ್ಲಿ ಆಗಿರೋದ್ರಿಂದ ನಿಮ್ಗೆ ಯಾವುದೇ ತರದ ಪ್ರಾಬ್ಲಮ್ ಆದ್ರೆ ಇರೋದಿಲ್ಲ. ಈಗ ಇದನ್ನ ಬಿಟ್ಟು ನೀವು ಬೇರೆ ಕಡೆ ಎಲ್ಲಾದ್ರೂ ಕೆಎ ಆಫೀಸು ಮಲ್ಲೇಶ್ವರಂ ಈ ರೀತಿ ಲಾಸ್ಟ್ ಇಯರ್ ಕೌನ್ಸಿಲಿಂಗ್ಸ್ ತರ ಇದ್ದಿದ್ರೆ ನೀವು ಒನ್ಸ್ ಹೋಗಿದ್ದ ಆದ್ಮೇಲೆ ನಿಮ್ಗೆ ಒಂದು ಡೇಟ್ ಅನ್ನ ಕೊಡ್ತಿದ್ರು, ಒಂದು ಟೈಮ್ ಅನ್ನ ಕೊಡ್ತಿದ್ರು. ಅದೇ ಡೇಟು ಅದೇ ಟೈಮ್ಗೆ ಎಲ್ಲ ನೀವು ನೀಟಾಗಿ ಡಾಕ್ಯುಮೆಂಟ್ಸ್ ನ ತಗೊಂಡು ಹೋಗಿರ್ಬೇಕಾಗಿತ್ತು, ಯಾವುದೇ ತರದ ಮಿಸ್ಟೇಕ್ ಅನ್ನ ಮಾಡದಿರಬೇಕಾಗಿತ್ತು. ಬಟ್ ಈಗ ನಿಮ್ ಕಾಲೇಜಸ್ ಅಲ್ಲೇ ಆಗಿರೋದ್ರಿಂದ ನಿಮ್ ಕಾಲೇಜಸ್ ಅವ್ರು ಚೆನ್ನಾಗಿ ಗೈಡ್ ಮಾಡ್ತಾರೆ, ಏನ್ ಮಿಸ್ಟೇಕ್ ಮಾಡಿದ್ರೆ ಏನು ಅಂತ ಹೇಳ್ಬಿಟ್ಟು. ಸಿಂಪಲ್ ಇಷ್ಟೇ ಇರುತ್ತೆ. ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ತುಂಬಾ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಜಸ್ಟ್ ನೀವು ಹೋಗಿ ಅದನ್ನ ವೆರಿಫಿಕೇಶನ್ ಮಾಡಿಸ್ಕೊ ಬನ್ನಿ. ನಿಮ್ಗೆ ಫರ್ದರ್ ಯಾವುದೇ ತರದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ರೆ ಇರೋದಿಲ್ಲ ಕ್ಲಾಸ್ ಎ ವಿದ್ಯಾರ್ಥಿಗಳಿಗೆ. ಏನೇ ಡೌಟ್ ಇಲ್ಲಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ, ಖಂಡಿತವಾಗ್ಲೂ ಸಹ ನಾನು ನಿಮ್ಗೆ ರೆಸ್ಪಾನ್ಸ್ ಮಾಡ್ತೀನಿ. ಅಂಡ್ ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಒಂದು ಡೌಟ್ ಅನ್ನ ಕ್ಲಿಯರ್ ಆದ್ರೆ ಮಾಡ್ಕೋಬಹುದು. ಇದು ಇವತ್ತಿನ ಮಾಹಿತಿ ಆಗಿತ್ತು. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಮುಂದೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.